ಈದ್ ಮಿಲಾದ್ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಇರಾಕ್, ಯಮನ್ ನಿಂದ ಕೆಲವು ಮೌಲ್ವಿಗಳು, ಮುಸ್ಲಿಂ ಮುಖಂಡರು ಭಾಗಿಯಾಗ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ರಾಜ್ಯದ ಗುಪ್ತಚರ ಇಲಾಖೆಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನನ್ಗನ್ಸ್ತು. ಹಾಗಾಗಿ ನಾನು ಪೊಲೀಸ್ ಇಲಾಖೆ, ರಾಜ್ಯ ಗುಪ್ತಚರ ಇಲಾಖೆ ಮತ್ತೆ ವಿಶೇಷವಾಗಿ ನಮ್ಮ ಯಾರು ಫಾರಿನ್ ಇದು ಶಾಂತಿನಗರ ಕಚೇರಿ ಇದೆ FRR ಅವರಲ್ಲೂ ಸಹ ಪ್ರಕರಣ ದಾಖಲು ಮಾಡಿದ್ದೀನಿ. ಮತ್ತೆ ನಮ್ಮ ವಕೀಲರಾದಂತ ಗಿರೀಶ್ ಭಾರದ್ವಾಜ್ ಅವರು ಸಹ ಸರ್ಕಾರಕ್ಕೆ ಇದ್ರ ವಿಚಾರವಾಗಿ ಪತ್ರ ಬರೆದಿದ್ದಾರೆ. ಈ ಕೂಡಲೇ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ನೀವು ಕರಿಬೇಕು ಅನ್ಕೊಂಡಿದ್ದೀರಾ ಅವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ನೋಡ್ಕೋಬೇಕು ಅಂತ ಮನವಿ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ರೆ ಕಮಿಷನರ್? ಹೌದು, ಕಂಪ್ಲೇಂಟ್ ದಿವಸ ದಾಖಲು ಮಾಡಿದ್ದೀನಿ. ಕಮಿಷನರು ಮತ್ತೆ ಪೊಲೀಸ್ ಇಲಾಖೆ ಸ್ಥಳೀಯ ಠಾಣಾ ಅಧಿಕಾರಿಗಳಿದ್ದಾರೆ. ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ ಯಾರ್ಯಾರು ಯಮನ್, ದುಬೈ ಮತ್ತೆ ಬೇರೆ ಬೇರೆ ದೇಶದಿಂದ ಬರ್ತಿದ್ದಾರೆ ಈ ಕೂಡಲೇ ಅವ್ರ ಮೇಲೆ ನಿರ್ಬಂಧನೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಅವರು ಧಾರ್ಮಿಕ ಸಭೆ ಮತ್ತು ಧಾರ್ಮಿಕರ ಭಾಗಿಯಂಗಿಲ್ಲ. ಅಕಸ್ಮಾತ್ ಏನಾದರೂ ಭಾಗಿಯಾದ್ರೆ ಹಿಂದೂ ಪರ ಸಂಘಟನೆಗಳು ಉಗ್ರವಾಗಿ ಇದ್ರ ವಿರುದ್ಧ ಹೋರಾಟ ಮಾಡುತ್ತೆ. ಒಂದು ಕಡೆ ನೀವು ಗಮನಿಸಬಹುದು, ಇಲ್ಲೇ ಇರುವಂತ ನಾಗರಿಕರುಗಳು, ನಮ್ಮ ಹಿಂದೂ ಸಂಘಟನೆಯ ಮುಖಂಡರು ಬೇರೆ ಜಿಲ್ಲೆಗೆ ಹೋಗಕ್ಕಾಗದೆ ನಿರ್ಬಂಧನೆ ಆಗ್ತಿದ್ದಾರೆ ಈ ಸರ್ಕಾರ. ಆದ್ರೆ ಇವತ್ತು ನಮ್ಮ ಭಾರತ ಸರ್ಕಾರದ ಕೆಲವು ವೀಸಾ ಕಂಡೀಷನ್ಸ್ ಇದ್ರು ಸಹ ಹೊರದೇಶದಿಂದ ಬರುವಂತ ಮುಸಲ್ಮಾನರು, ಹೊರದೇಶದಿಂದ ಬರುವಂತ ಮುಸಲ್ಮಾನ್ ಮುಖಂಡರು ಕಂಪ್ಲೀಟ್ ವೈಲೇಷನ್ ಆದ್ರೂ ಸಹ ಈ ಮುಸಲ್ಮಾನ್ ಪರ ಇರುವಂತ ಸರ್ಕಾರ ಕಣ್ಣು ಮುಚ್ಕೊಂಡು ಕುಳಿತಿದೆ. ಇನ್ನಾದ್ರೂ ತಾವು ಕಣ್ಣು ಓಪನ್ ಮಾಡಿ ಏನು ವೈಲೇಷನ್ ಆಗ್ತಿದೆ, ವೈಲೇಷನ್ ಆಗೋದಕ್ಕೆ ಬಿಡಕ್ ಹೋಗಬೇಡಿ. ಅಪ್ಪಿತಪ್ಪಿನೂ ಬಿಟ್ರೆ ಉಗ್ರವಾದ ಹೋರಾಟ ಮಾಡೋದು ನಿಶ್ಚಿತ.